ಕಂಟೆ ಏನಾಯ್ತು ಅಳಿ ಅಂದ್ರೆ ಬನ್ನಿ ಹೋಗೋಣ. ನೀವು ನನ್ನ ತಡಿಬಾರ್ದಿತ್ತು ಮಾವಯ್ಯ. ಕಂಟಿ ಅವ್ರನ್ನೇ ತಡಿತಿಲ್ಲ, ಕರಿತಿರೋದು ಬಾ. ಅಪ್ಪ ಅವನು ಯಾವನೋ ಗನ್ನಿಟ್ಟ ಅಂತ ಇವ್ರು 3ನೇ ಕಣ್ ತೆಗ್ದಿದ್ದಾರೆ. 3ನೇ ಕಣ ಎಲ್ಲಿ? ಲೇ ಕಾಳಿ, 3ನೇ ಕಣ್ಣು ಅಂದ್ರೆ ಕ್ವಾಪ. ಬಾವಾ, ಅವ್ನು ನಿಮಗೆ ಗನ್ ತೋರಿಸಿ ಹೆದರ್ಸಿದ್ರು ನೀವು ಯಾಕವನ್ನ ಸುಮ್ಮನೆ ಬಿಟ್ರಿ? ಬಿಡ್ತಾ ಇದ್ದಿಲ್ಲ ಸುಮ್ಮ, ಇವರೇ ಕರ್ಕೊಂಬಂದಿದ್ದು. ಹೋಗ್ಲಿ ಬಿಡಿ ಕಂಟಿ ಅಣ್ಣ, ಮೊದಲೇ ಗನ್ನೆಲ್ಲ ತೋರಿಸ್ತಾ ಇದ್ದಾರೆ, ಸುಮ್ಮನೆ ಕಿರಿಕಿ ಯಾಕೆ? ಲೇ ಸಚಿನ್, ನಾವು ನೋಡ್ದಿರೋ ಗನ್ನೆಲ್ಲ. ನನಗೇನೋ ಕೋಪ ಬಂತು ಅಂದ್ರೆ ಈಗಲೇ ಹೋಗಿ ಅವ್ನ ಗನ್ನು ಬುಲೆಟ್ ಕಿತ್ಕೊಂಡ್ಬಂದ್ಬಿಡ್ತೀನಿ. ಓ ಹೌದಾ? ಹೂನವಿ, ದೇವಿಪುರದ ಹುಡುಗರು ಅಂದ್ರೆ ಸುಮ್ಕೆನಾ ಅಲ್ವಾ ಕಂಟಿ? ಸರಿ ಆಯ್ತು, ವಾಗು ನೋಡಮ್ಮ. ಇದೇನಪ್ಪ ಮಾತಿಗೆ ಹೇಳಿದ್ರೆ ದಿಟ್ಟವಾಗ್ಲೂ ಹೋಗು ಅಂತ ಹೇಳ್ತಾವಳೆ. ಯಾಕ್ಲ ಕಳಿ ಸುಮ್ಕೆ ನಿಂತಿದ್ಯಾ? ನಾವ್ ಯಾರು ನಿನ್ ಜೊತೆಗೆ ಬರಕಿಲ್ಲ, ನೀನ್ ಒಬ್ನೇ ಹೋಗಿ ಅಂತ ಗನ್ ಕಿತ್ಕೊಂಬ. ಕಂಟಿ ನಡಿಗರು ಹೋಗಮ್ಮ, ಸಾನ ನಮ್ಮನ್ನ ಕೈಲಾಗ್ದಳು ಅಂತ ಹೇಳ್ತಾವಳೆ. ಕಾಳಿ, ಅಕ್ಕ ಹೇಳಿದ್ದು ಬಾಬನ್ ಜೊತೆ ಹೋಗು ಅಂತ ಅಲ್ಲ, ನೀನು ಒಬ್ನೇ ಹೋಗು ಅಂತ. ಇದೇನವ ಹಿಂಗೆ ಹೇಳ್ತಿದ್ಯಾ? ನಾನು ಕಂಟಿ ಇಬ್ರೂ 2 ದೇಹ ಒಂದೇ ಜೀವ ಅಲ್ವಾ ಕಂಟಿ? ರೀ, ನೀವ್ ಯಾವ ಗಲಾಟೆಗೂ ಹೋಗ್ಬಾರ್ದು, ನಮ್ಮನ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಪುಟ್ಟವ ನಿಮ್ಗೆ ಹೇಳಿದ್ದಾರೆ, ನೆನ್ಪಿರ್ಲಿ. ಅವ್ರು ಹೇಳಿರೋದಕ್ಕೆ ಸುಮ್ಕಿರೋದು. ಇಲ್ಲಂದಿದ್ರೆ ನನ್ನ ಮಗನ ಊರ್ ಬಕ್ಲಿಗೆ ತೋಣ ಕಟ್ಬಿಡ್ತಾ ಇದ್ದೆ. ಗೊತ್ತು ಗುರಿ ಇಲ್ದಲೆ ಊರು, ಸುಮ್ಮನೆ ಯಾಕೆ ಅಡಿ ಅಂದ್ರೆ ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ, ನಾವು ಬಂದ ಕೆಲಸ ಮುಗಿಸ್ಕೊಂಡು ನಮ್ಮ ಪಾಡಿಗೆ ನಾವು ಹೊರಟೋಗೋಣ. ನನ್ನ ಮೇಕೆ ಗನ್ನಿಟ್ಟೋನ್ನ ಸುಮ್ಕೆ ಬಿಡೋಕೆ ಆಗಿಲ್ಲ ಮಾವಯ್ಯ. ನಾವೇನು ಅಂತ ಅವನಿಗೆ ತೋರಿಸ್ಲೇಬೇಕು. ಹೌದು ಕಂಟಿ, ನಾವ್ಯಾರು ಅಂತ ತೋರಿಸ್ಲೇಬೇಕು.